ಮುತ್ತತ್ತಿಯಲ್ಲಿ ಒಂದೇ ಕುಟುಂಬದ 5 ಜಲಸಮಾಧಿಯಾಗಿರುವಂತಹ ಘಟನೆ ನಡೆದಿದೆ. ಪ್ರವಾಸಕ್ಕಂತ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಘಟನೆಯಾಗಿದೆ. ಫೋಟೋ ತೆಗೆದುಕೊಳ್ಳುವುದಕ್ಕೆ ಹೋಗಿ 5 ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮುತ್ತತ್ತಿ ಕಾವೇರಿ ನದಿಯಲ್ಲಿ ಸಂಜೆ ನಡೆದಂತಹ ಘಟನೆ ಇದು. 20 ವರ್ಷದ ಚೈತ್ರ, 38 ವರ್ಷದ ಶ್ವೇತಾ, 50 ವರ್ಷದ ವಿಜಯಮ್ಮ, 28 ವರ್ಷದ ಪ್ರಿಯಾಂಕಾ, ಮಹೇಶ್ ಮೃತರು ಅಂಥೇಳಿ ಗುರುತಿಸಲಾಗಿದೆ. ಮೃತಪಟ್ಟವರೆಲ್ಲರೂ ಕೂಡ ಚನ್ನಪಟ್ಟಣ ಮೂಲದವರು. ಕಾಲು ಜಾರಿ ಒಬ್ಬರಾದಂತೆ ಒಬ್ಬರು ಮುಳುಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುತ್ತತ್ತಿಗೆ ಹೋದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ನೀವು ಕೂಡ ಮೃತಪಟ್ಟವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಖುಷಿಯಾಗಿ ಮುತ್ತತ್ತಿಯ ಕಾವೇರಿ ನದಿಯ ತೀರಕ್ಕೆ ಹೋಗಿದ್ದಾರೆ. ನೀರು ಕಡಿಮೆ ಇದೆ, ಆಟ ಆಡೋಣ, ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂಥೇಳಿ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಫೋಟೋ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಬ್ಬರಾದ್ಮೇಲೆ ಒಬ್ರು ಹೋಗಿ ಮುಳುಗಿ ಸಾವನ್ನಪ್ಪಿರುವಂಥದ್ದು. ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದಂತಹ ಪ್ರಕರಣ. ಮಂಡ್ಯದ ಮಿಮ್ಸ್ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ. ಶವಾಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ನೋಡಿ, ಒಂದು ಅಜಾಗರೂಕತೆ, ಒಂದೇ ಒಂದು ಎಡವಟ್ಟು ಏನು ಅನಾಹುತವನ್ನು ಸೃಷ್ಟಿ ಮಾಡಿದೆ ಅಂಥೇಳಿ. ಸ್ವಲ್ಪ ಎಚ್ಚರ ವಹಿಸಿದ್ರು ಕೂಡ ಈ ದುರಂತ ಆಗ್ತಿರಲಿಲ್ಲ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೊನೆ ಕ್ಷಣದ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಕುಟುಂಬದವರನ್ನು ಕಳೆದುಕೊಂಡು ಗೋಳಾಡ್ತಾ ಇರುವಂತಹ ದೃಶ್ಯ. ಎಲ್ಲ ಸಂಭ್ರಮದಿಂದಲೇ ಇದ್ದರು, ಖುಷಿಯಾಗಿಯೇ ಇದ್ದರು. ಫೋಟೋ ಮತ್ತು ವಿಡಿಯೋ ಹುಚ್ಚು ಎಂಥ ಅನಾಹುತ ತಂದಿಟ್ಟಿದೆ ನೋಡಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಫೋಟೋ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂಥೇಳಿ ಮುಂದೆ ಹೋದವರು ವಾಪಸ್ ಬಂದೇ ಇಲ್ಲ. ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 5 ಜನರನ್ನು ಕಳೆದುಕೊಂಡು ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ. ಮುತ್ತತ್ತಿಯಲ್ಲಿ ನಡೆದಂತಹ ಘಟನೆ ಇದು. ಸಂಜೆ ಸುಮಾರು ಘಟನೆ ನಡೆದಿದೆ. ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರ ಊಟ ಇತ್ತು. ಬೀಗರ ಊಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ ಒಟ್ಟು 6 ಜನ. ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡ್ ಕಾರ್ ಡ್ರೈವರ್ ಮಾಮೂಲಿ. ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ. ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಆಗ್ದೋಯ್ತು. ಪೂಜೆ ಮಾಡುವಾಗ ಪೂಜೆ ಮಾಡಿಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಚಿಕ್ಕ ಅಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೋಕೆ ಹೋದ್ರಲ್ಲ, ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಡೀಟೇಲ್ಸನ್ನು ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ರೋಹಿತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಹೆಂಗಾಯ್ತು ಈ ದುರಂತ ಅಂಥೇಳಿ? ಆ ಜಾಗ ಹೆಂಗಿದೆ? ಯಾವುದೇ ರೀತಿಯ ಎಚ್ಚರಿಕಾ ಕ್ರಮಗಳನ್ನಲ್ಲಿ ಸಿಬ್ಬಂದಿಗಳು ತೆಗೆದುಕೊಂಡಿಲ್ವಾ? ಏನು ಕತೆ ಅಂಥೇಳಿ ರೋಹಿತ್? ಪ್ರೇಮ್, ನಿನ್ನೆ ರವಿ ಎಂಬ ಕುಟುಂಬದವರು, ಇವರು ಬೆಂಗಳೂರಿನಲ್ಲಿ ಏನು ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಇವರು ನಿನ್ನೆ ಏನು ಕಬ್ಬಾಳಿನಲ್ಲಿ ಒಂದು ಬೀಗರೂಟ ಇರುತ್ತೆ, ಬೀಗರ ಔತಣ ಕಾರ್ಯಕ್ರಮಕ್ಕೆಂದು ಇವರು ಬರ್ತಾರೆ. ಅಲ್ಲಿ ಕಬ್ಬಾಳಮ್ಮನ ದರ್ಶನ ಮಾಡಿಕೊಂಡು ಬಳಿಕವಾಗಿ ಬೀಗರ ಔತಣದಲ್ಲಿ ಭಾಗಿಯಾಗಿ ತದನಂತರವಾಗಿ ಮುತ್ತತ್ತಿಗೆ ಬಂದು ಅಲ್ಲಿ ಮುತ್ತತ್ತಿರಾಯ ದೇವಸ್ಥಾನದಲ್ಲೂ ಕೂಡ ಒಂದು ಭೇಟಿ ನೀಡಿ ದರ್ಶನ ಪಡಿತಾರೆ. ಇದಾದ ಬಳಿಕವಾಗಿ ಕಾವೇರಿ ನದಿ ತೀರಕ್ಕೆ ಹೋಗ್ತಾರೆ. ಪ್ರಮುಖವಾಗಿ ಈ ಒಂದು ಮುತ್ತತ್ತಿಯಲ್ಲಿ ಹಲವಾರು ಜನ ಸಾವನ್ನಪ್ಪಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಈ ಕುಟುಂಬಸ್ಥರು ಹೇಳುವಂಥ ಪ್ರಕಾರವಾಗಿ ಅಲ್ಲಿ ಯಾವುದೇ ರೀತಿಯಂಥ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸಿರಲಿಲ್ಲ. ಜೊತೆಗೆ ಹೋಮ್ ಗಾರ್ಡ್ಗಳು ಕೂಡ ನಮಗೆ ಹೇಳಿರಲಿಲ್ಲ ಅಂತೇಳಿ ಕೂಡ ಅವರು ಹೇಳ್ತಾ ಇರುವಂಥದ್ದು. ಈ ಒಂದು ಬಂದಂಥ 7 ಮಂದಿಯೂ ಕೂಡ ಏನು ಒಳಗಡೆ ಕಾವೇರಿ ನದಿಯ ಒಳಗಡೆ
ಹೋಗ್ತಾರೆ. ಒಬ್ಬರು ರವಿ ಅನ್ನೋರು ವಿಡಿಯೋ ಕೂಡ ಮಾಡ್ತಾ ಇರ್ತಾರೆ, ಅಂದರೆ ಆ ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ. ರವಿಯವರ ಹೆಂಡತಿ ಮತ್ತು ಮಗಳು ಮತ್ತು ರವಿಯವರ ಅಕ್ಕ ಮತ್ತು ಅಕ್ಕನ ಮಗಳು ಇವರೆಲ್ಲರೂ ಕೂಡ ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕ್ಕೆ ಮುಂದೆ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ವಿಜಯಮ್ಮ ಅಂದರೆ ರವಿಯವರ ಅಕ್ಕ ಏನು ಸುಳಿಗೆ ಸಿಕ್ಕಿ ಹೋಗುವಂಥ ಸಂದರ್ಭದಲ್ಲಿ ಉಳಿದವರೆಲ್ಲರೂ ಕೂಡ ಅವರನ್ನು ಕಾಪಾಡಲು ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನೀರಿನಲ್ಲಿ ಮುಳುಗ್ತಾರೆ. ಇದೇ ವೇಳೆ ಕಾರ್ ಡ್ರೈವರ್ ಮಹೇಶ್ ಅವರು ಕೂಡ ಅವರನ್ನು ಏನು ಕಾಪಾಡೋ ನಿಟ್ಟಿನಲ್ಲಿ ಕೂಡ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಮುಳುಗುವಂಥದ್ದು. ಈ ವೇಳೆ ದಡದಲ್ಲಿದ್ದಂತಹ ರವಿ ಅವರು ಕೂಡ ಅವ್ರ ಜೊತೆ ಒಂದು ಮಗು 4 ವರ್ಷದ ಮಗು ಇರುತ್ತೆ. ಆ ಮಗುವನ್ನು ಬಿಟ್ಟು ಅವ್ರನ್ನು ಕೂಡ ಕಾಪಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ನೀರಿನಲ್ಲಿ ಮುಳುಗ್ತಾರೆ. ಅದೃಷ್ಟವಶಾತ್ ಅಲ್ಲಿ ಮೀನು ಹಿಡಿತಿದ್ದಂಥವರು ರವಿಯವರನ್ನ ಏನು ಬದುಕುಳಿಸಿರುವಂಥದ್ದು. ಸದ್ಯ ಇದೀಗ 5 ಕೂಡ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಎಲ್ಲರ ಮೃತದೇಹವನ್ನು ಹೊರತೆಗೆದು ಇದೀಗ ಮಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ಅವರ ಮರಣೋತ್ತರ ಪರೀಕ್ಷೆಗೆ ಇಟ್ಟಿರುವಂಥದ್ದು. ಇದೀಗ ಕುಟುಂಬಸ್ಥರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಮತ್ತೆ ಅವರ ಆಕ್ರಂದನೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದ್ರೆ ಒಂದೇ ಕುಟುಂಬದ ಈ ಪರಿಯಾಗಿ ಸಾವನ್ನಪ್ಪಿರುವಂಥದ್ದು ಒಂದು ರೀತಿಯಾಗಿ ದುಃಖಕರದ ಸಂಗತಿ ಆಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.